ನಮಸ್ಕಾರ. ಕರೆಕ್ಟ್ ಇದೆಯಲ್ಲ? ಸೊ ಸ್ಟಾಕ್ ಮಾರ್ಕೆಟಲ್ಲಿ ಮತ್ತೆ ಏನು ಅಂದರೆ ಬರೋರಿಗೆ ಏನು ಕಲಿಬೇಕು ಇಲ್ಲ ಏನು ತಿಳ್ಕೋಬೇಕು ಈ ಥರದ ಪ್ರಶ್ನೆ ಆ, ಖಂಡಿತ ಎಲ್ಲರಿಗೂ ಬರುತ್ತೆ. ಬಟ್ ಇದರಲ್ಲಿ ಎರಡನೇದು ಮಾತ್ರ ನಿಜ, ತಿಳ್ಕೊಳ್ಳೋದು ಮಾತ್ರ ಇದೆ, ಕಲಿಯೋದಿಲ್ಲ ಅಂತ. ಈ ಕಂಪ್ಲೀಟ್ ಕಾರ್ಯಕ್ರಮನ ಸ್ಟಾಕ್ ಮಾರ್ಕೆಟ್ ಟ್ರೇಡಿಂಗ್ ಬಿಸ್ನೆಸ್ನ ತಿಳುವಳಿಕೆಯಿಂದ ಮಾಡೋದು ಹಿಂಗೆ, ಬುದ್ಧಿವಂತಿಕೆ ಬೇಕಾಗಿಲ್ಲ ಅನ್ನೋ ಒಂದು ಕಂಪ್ಲೀಟ್ ಪ್ರೋಗ್ರಾಮೇ ಇದು. ಈಗೊಂದು ಕಾರ್ಯಕ್ರಮ. ಸೊ ನಿಮಗೆ ಉದಾಹರಣೆ ಹೇಳಬೇಕು, ಏನು ಮಾಡೋದು ನೋಡಪ್ಪ. ಬೇರೆ ಯಾವುದೋ ಒಂದು ಕೆಲಸ, ಒಂದು ಸಣ್ಣ ಕೆಲಸ ಹೇಳಲ್ಲ. ಫಸ್ಟು ಒಂದು ಇದೆಯಲ್ಲ, ಸೇಬೆಹಣ್ಣು ಬೀದಿಲಿ ಒಂದು ಸೈಕಲಲ್ಲಿ ಬುಟ್ಟಿ ಕಟ್ಕೊಂಡು ಅದರಲ್ಲಿ ಇಟ್ಕೊಂಡು ಮಾರಕ್ಕೆ ಹೋಗಬೇಕಾದ್ರೆ ಅವ್ನು ನಿಜವಾಗ್ಲೂ ಕಲಿಬೇಕು. ಏನು, ಹೆಂಗೆ ಮಾರೋದು ಅನ್ನೋದನ್ನು ಕಲಿಬೇಕು. ಹೆಂಗೆ ಮಾರೋದಪ್ಪ? ಅಲಹಾಬಾದ್ ಸೇಬೆಹಣ್ಣು, ಅಲಹಾಬಾದ್ ಸೇಬೆಹಣ್ಣು, ರೂಪಾಯಿಗೆ 3 ರೂಪಾಯಿ 3, 10 ರೂಪಾಯಿಗೆ 2, 10 ರೂಪಾಯಿಗೆ 2, 10 ರೂಪಾಯಿಗೆ 2, 10 ರೂಪಾಯಿಗೆ 2, ರೂಪಾಯಿಗೆ 3, 10 ರೂಪಾಯಿಗೆ 2 ಅಂತ ಅಟ್ಲೀಸ್ಟ್ ಈ ಮಾತಾದರೂ ಕಲಿಬೇಕು. ಸ್ಟಾಕ್ ಮಾರ್ಕೆಟಲ್ಲಿ ಏನಿಲ್ಲ. ಆ್ಯಕ್ಚುಯಲ್ ಸ್ಟಾಕ್ ಮಾರ್ಕೆಟಲ್ಲಿ ಕಲಿಬೇಕಾಗಿದ್ದರೆ ಮುಚ್ಕೊಂಡಿರೋದು ಬಿಟ್ಟು ಬೇರೆ ಏನೂ ಇಲ್ಲ. ಏನನ್ನು ಕಲಿದೇ ಇರೋದನ್ನು ಕಲಿಬೇಕು, ತಿಳುವಳಿಕೆ ಬೇಕು. ಯಾಕೆಂದರೆ ಏನು ಉಪಯೋಗ ಆಗುತ್ತೆ. ಆಮೇಲೆ ಇನ್ನೊಂದು ಉದಾಹರಣೆ ಹೇಳ. ಈ ತಮಿಳ್ನಾಡು ಸೈಡೆಲ್ಲ ಹೇಳ್ತಾ ಇರ್ತಾರೆ, ಏನು ಈ ಮಾರ್ಕೆಟಿಂಗ್ ಇದು, ಅದಕ್ಕೆ ಕಲಿಬೇಕು. ಬೇರೆ ಬಿಸ್ನೆಸ್ಸಲ್ಲಿ ಐದರ್ ಮೆಡಿಕಲ್ ಬಿಸ್ನೆಸ್ಸು, ಇನ್ನೊಂದು ಬಿಸ್ನೆಸ್, ಯಾವುದೇ ಬಿಸ್ನೆಸ್ ತೊಗೊಳ್ಳಿ, ಯಾವುದೇ ಸಾಫ್ಟ್ವೇರ್ ಬಿಸ್ನೆಸ್ ತೊಗೊಳ್ಳಿ, ಇನ್ನೊಂದು ಏನೋ ತೊಗೊಳ್ಳಿ, ಅದಕ್ಕೆ ಮಾತು ಕಲಿಬೇಕು. ಮತ್ತು ಅದಕ್ಕೆ ಜೊತೆಯಲ್ಲಿ ಏನು ಹೇಳ್ತಾರೆ, ಕೈಯಲ್ಲಿ ಬ್ಯಾಗು, ಕತ್ತಲ್ಲಿ ಟೈ, ಬಾಯಲ್ಲಿ ಸುಳ್ಳು ಹೇಳ್ದೆ ಹೋದರೆ ಈ ಕಾಲದಲ್ಲಿ ಯಾವ ಬಿಸ್ನೆಸ್ ಮಾಡೋಕ್ಕಾಗಲ್ಲ ಅನ್ನೋದೇ ಎಲ್ಲರಿಗೂ ಇವಾಗಿನ ಕಾಲದವ್ರಿಗೆ ನಂಬಿಕೆ. ನಿಯತ್ತಿಂದ ಮಾಡೋಕ್ಕಾಗಲ್ಲ ಅಂತ. ಯಾಕೆ ಯಾರು ನಿಯತ್ತಿಂದ ಮಾಡಿದ್ರೆ ಬಿಸ್ನೆಸ್ ಆಗಲ್ಲ, ಯಾರು ನಿಯತ್ತಿಂದ ಇಲ್ಲ ಅಂತ ಅವರೇ ಡಿಸೈಡ್ ಮಾಡಿಬಿಡಿ. ಯಾರು ನಿಯತ್ತಿಂದ, ನೀವಿಲ್ವಾ, ನಾನಿಲ್ವಾ? ಆ ಒಂದು ಕಲ್ಪನೆಯನ್ನು ಕ್ರಿಯೇಟ್ ಮಾಡಿಬಿಟ್ಟಿದ್ದಾರೆ ಸ್ಟಾಕ್ ಮಾರ್ಕೆಟಲ್ಲ, ಬೇರೆ ಮಾರ್ಕೆಟು, ಬೇರೆ ವ್ಯಾಪಾರದಲ್ಲಿ. ಸ್ಟಾಕ್ ಮಾರ್ಕೆಟಲ್ಲಿ ಬೇಕಾಗಿಲ್ಲ, ಬರೀ ನಿಯತ್ ಅಷ್ಟೇ. ಅವ್ರು ಹಂಗೆ ಹೇಳೋವಾಗ ಅವ್ರಿಗೆ ಇನ್ನೊಬ್ಬರು ಮಾರೋಕ್ಕೆ ಏನಾದರೂ ಬಂದರೆ ಅವ್ರು ಹಂಗೆ ಅಂದ್ಕೊಂಡಾಗ ಇವ್ರನ್ನೂ ಹಂಗೆ ತಾನೇ ಅಂದ್ಕೊಳ್ತಾರೆ. ನಿಯತ್ತಿಲ್ದಿರೋರಿಗೆ ಸುಳ್ಳು ಹೇಳಬೇಕು, ಕೊಟ್ಟಿದ್ದು ತನಗೆ ಅಂದಂಗೆ ನೀನು ಸುಳ್ಳು ಹೇಳ್ಕೊಂಡು ಬದುಕ್ತಾರೆ. ನಿನಗೆ ಬರೋದೆಲ್ಲ ಸುಳ್ಳೆ. ಏನೋ ತಮಿಳ್ನಾಡಲ್ಲಿ ಏನಪ್ಪ ಹೇಳ್ತಾರೆ ಅಂದರೆ, ಕೈಲ ಟೈ ವಾಯಿಲ ಪೈ ಅಂತಾರೆ. ಅಂದರೆ ಕೈಯಲ್ಲಿ ಬ್ಯಾಗು, ಕತ್ತಲಿ ಟೈ, ಬಾಯಲ್ಲಿ ಸುಳ್ಳು ಅನ್ನೋದು ಅವ್ರಿಗೊಂದು ಸ್ಲ್ಯಾಂಗಲ್ಲಿ ಬಂದುಬಿಟ್ಟಿದೆ. ಆ ಥರ ಈ ಸ್ಟಾಕ್ ಮಾರ್ಕೆಟಲ್ಲಿ ಯಾವುದು ಕಲಿಯೋದು ಏನೂ ಇಲ್ಲ ಅನ್ನೋ ಕಂಪ್ಲೀಟ್ ಸ್ಪಷ್ಟತೆ ಕೊಡುತ್ತೆ ಈ ಕಾರ್ಯಕ್ರಮ. ನಿಮಗೆ ತಿಳ್ಕೊಳ್ಳೋದಿದೆ, ಅದಿಲ್ಲ ಅಂತ ನಾನು ಹೇಳಿಬಿಟ್ರೆ ಈ ಕಾರ್ಯಕ್ರಮನೇ ಮಾಡೋಕ್ಕಾಗಲ್ಲ. ತಿಳ್ಕೊಳ್ಳೋದು ತುಂಬ ಇದೆ. ಸರಿ, ಏನಪ್ಪ ತಿಳ್ಕೊಳ್ಳೋದು? ಒಂದೊಂದು ಹೆಜ್ಜೆಗೂ ತಿಳ್ಕೊಳ್ಳೋದಿದೆ. ನಾವು ಬಿಸ್ನೆಸ್ ಮಾಡಬೇಕು ಅಂದರೆ ಅದರಲ್ಲಿ ತಿಳುವಳಿಕೆ ಬೇಕು. ಎಷ್ಟೇ ನಾವು ವಿದ್ಯಾವಂತರಾದರೂ, ಎಷ್ಟೇ ಬುದ್ಧಿವಂತರಾದರೂ ತಿಳುವಳಿಕೆ ಇಲ್ಲದೆ ಹೋದರೆ ಬಿಸ್ನೆಸ್ಸೆಲ್ಲ ಜೀವನನೇ ಮಾಡೋಕ್ಕಾಗದೆ ಹೋಗ್ಬಿಡುತ್ತೆ. ಏನು ಹೇಳ್ತೀರಾ? ನಮಸ್ಕಾರ.